ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸೀರಿಯಲ್ ಸುದ್ದಿ. ಇವತ್ತಿನ ಸಂಚಿಕೆಯಲ್ಲಿ ಮುದ್ದು ಸೊಸೆ ಧಾರಾವಾಹಿಯಲ್ಲಿ ಬನ್ನಿ. ಸಂಚಿಕೆ ಪ್ರಾರಂಭದಲ್ಲಿ ಭದ್ರನಿಗೆ ಗೊತ್ತಾಗುತ್ತೆ ಸುಭಾಷ್ ಮದ್ದು ತಂದಿಲ್ಲ, ಔಷಧಿ ತಂದಿಲ್ಲ ಅನ್ನೋದು ಗೊತ್ತಾಗುತ್ತೆ. ಇವನು ಇಷ್ಟೊಂದು ಮೋಸ ಮಾಡ್ತಿದ್ದಾನಲ್ಲ, ತುಂಬ ಕೆಟ್ಟವನು, ಇವನು ಮದುವೆ ಏನಾದರೂ ಮಾಡಿ ನಿಲ್ಲಿಸ್ಬೇಕು ಅಂತ ಹೇಳಿಬಿಟ್ಟು, ಸತ್ಯ ಎಲ್ಲರೂ ಗೊತ್ತಾಗಲಿ ಅಂತ ಹೇಳಿಬಿಟ್ಟು ಕಾಡಿಗೆ ಹೋಗಿ ಅಲ್ಲಿ ಸಾಧುಗಳು ಮತ್ತು ಅವ್ರ ಮಗಳಿರ್ತಾರೆ, ಅವ್ರನ್ನ ಕರ್ಕೊಂಡು ಬರಬೇಕು ಅಂತ ಬರ್ತಾನೆ. ಆಗ ಅವ್ರಿಗೆ ಕೇಳ್ತಾನೆ, ನನಗೆ ನಿಮ್ಮಿಂದ ಒಂದು ಸಹಾಯ ಆಗಬೇಕು, ದಯವಿಟ್ಟು ನನ್ನ ಜೊತೆ ಬನ್ನಿ, ಇದರಿಂದ ಒಂದು ಒಳ್ಳೆ ಕಾರ್ಯ ಆಗೋದಿದೆ ಅಂತ ಹೇಳ್ತಾರೆ. ಆಗ ಸಾಧುಗಳಿದ್ದವರು, ಇದರಿಂದ ನಮಗೇನು ತೊಂದರೆ ಆಗಲ್ವಾ ಅಂತ ಕೇಳ್ತಾರೆ. ಭದ್ರ ಇದ್ದವ್ರು ಹೇಳ್ತಾರೆ, ಇಲ್ಲ ಆ ರೀತಿ ಏನೂ ಆಗಲ್ಲ, ನಾನು ನಿಮ್ಮನ್ನ ಹುಷಾರಾಗಿ ಕರ್ಕೊಂಡ್ಬರ್ತೀನಿ ಬರ್ರಿ ಅಂತ ಕರ್ಕೊಂಡೋಗ್ತಾರೆ. ಆದರೆ ಅವರು ಕಾಡಿನವ್ರಲ್ವಾ, ಅವ್ರಿಗೆ ಕಾರಲ್ಲಿ ಕುತ್ಕೊಳ್ಳೋದಕ್ಕೆ ಭಯ ಆಗ್ತಿರುತ್ತೆ. ಆದರೂ ಸ್ವಲ್ಪ ಬಿಗ್ಗೆಗೆ ಹಿಡ್ಕೊಂಡು ಕುತ್ಕೊಳ್ಳಿ, ನಾನು ಸ್ವಲ್ಪ ಸ್ಪೀಡಾಗಿ ಗಾಡಿ ಓಡಿಸ್ತೀನಿ ಅಂತ ಹೇಳಿಬಿಟ್ಟು ಭದ್ರ ಅಲ್ಲಿಂದ ಕರ್ಕೊಂಡು ಬರ್ತಾನೆ. ಭದ್ರ ವಿದ್ಯನ್ಗೆ ಹೇಳ್ತಾನೆ, ಯಾವುದೇ ಕಾರಣಕ್ಕೂ ಮದುವೆ ನಡೆಯೋದಕ್ಕೆ ಬಿಡಬೇಡ, ಏನಾದರೂ ಮಾಡಿ ಅದನ್ನು ನಿಧಾನ ಮಾಡು ಸ್ವಲ್ಪ, ಅಷ್ಟರಲ್ಲಿ ನಾನು ಬರ್ತೀನಿ ಅಂತ ಹೇಳಿರ್ತಾನೆ. ವಿದ್ಯೆ ಕೂಡ ಸರಿ ಆಯಿತು ಅಂತ ಹೇಳಿಬಿಟ್ಟು ಭದ್ರ ಹೇಳಿರೋ ಥರನೇ ಮಾಡ್ತಾರೆ. ಹಾಗೆ ಅಲ್ಲಿ ಅಮ್ಮಮ್ಮ ವಿದ್ಯೆ ಹತ್ರ ಕಾಫಿ ಮಾಡಿಕೊಡು ನಂಗೆ ಸ್ವಲ್ಪ ಅಂತ ಕೇಳಿರ್ತಾರೆ. ಅಲ್ಲಿ ಸರು ಕೂಡ ಇರ್ತಾರೆ. ಇಬ್ಬರು ಸೇರಿ ಅಮ್ಮಮ್ಮನಿಗೆ ಕಾಫಿ ಮಾಡಿಕೊಡ್ತಾರೆ. ಈ ಕಡೆ ಈಶ್ವರಿಗೆ ಒಂದೇ ಟೆನ್ಷನ್ನು, ಮದುವೆ ಎಲ್ಲಿ ನಿಂತೋಗ್ಬಿಡುತ್ತೋ, ಏನಾಗುತ್ತೋ, ನವ್ಯ ಏನಂತಾಳೋ. ಇವಾಗ ನೋಡಿದ್ರೆ ಭದ್ರ ಬೇರೆ ಎಲ್ಲೂ ಕಾಣಿಸ್ತಿಲ್ಲ. ಇವನೇನಾದರೂ ಮದುವೆ ನಿಲ್ಲಿಸೋದಕ್ಕೆ ಏನಾರ ಪ್ಲ್ಯಾನ್ ಮಾಡ್ತಾವನ ಏನೋ, ಇವನೆಲ್ಲೂ ಕಾಣ್ತಾ ಇಲ್ವಲ್ಲ. ಈ ಚಿತ್ರ ನನಗೆ ಯಾಕೋ ತುಂಬ ಭಯ ಆಗ್ತಾಯಿದೆ ಕಣೆ. ಭದ್ರ ಏನಾದರೂ ಸಾಕ್ಷಿ ಹುಡ್ಕೊಂಡು ಕಾಡೊಳಗಡೆ ಹೊರಟೋದ್ನೋ ಏನೋ. ಇವ್ನು ಮೊದಲು ಸುಭಾಷ ಮತ್ತು ಚಂಪನ್ ಮದುವೆ ಆಗೋ ಟೈಮಲ್ಲೂ ಇದೇ ಥರ ಮಾಡಿದ್ದ, ಏನು ಗೊತ್ತಿಲ್ಲದ ನನಗೆ ಸುಮ್ಮನೆ ಇದ್ಬಿಟ್ಟು ಕೊನೆಗೆ ಬಂದು ಮದುವೆ ನಿಲ್ಲಿಸ್ಬಿಟ್ಟು ಚಂಪನ್ ಜೊತೆ ನನ್ನ ಮಗನ ಮದುವೆ ಮಾಡಿಸ್ಬಿಟ್ಟ. ಅದೇ ಥರ ಏನಾರ ಮಾಡಿಬಿಟ್ಟಾನು ಕಣೆ. ಈ ಸಾರಿ ಮಾತ್ರ ಸುಭಾಷನ ಮದುವೆ ಯಾವುದೇ ಕಾರಣಕ್ಕೂ ನಿಲ್ಬಾರ್ದು. ಭದ್ರ ಎಲ್ಲೋಗವನೆ ಅನ್ನೋದನ್ನು ತಿಳ್ಕೊಬೇಕು. ಅವನಿಗೇನಾದರೂ ಒಂದು ಗತಿ ಕಾಣಿಸ್ಬೇಕು, ಯಾವುದೇ ಕಾರಣಕ್ಕೂ ಅವ್ನ ಮದುವೆಗೆ ಮುಂಚೆ ಇಲ್ಲಿ ಬರಲೇಬಾರ್ದು, ಆ ಥರ ನೋಡ್ಕೋಬೇಕು ಅಂತ ಈಶ್ವರಿ ಮತ್ತು ಚಿತ್ರ ಪ್ಲ್ಯಾನ್ ಮಾಡ್ತಾರೆ. ಆಗ ಚಿತ್ರ ಹೇಳ್ತಾಳೆ, ಅಮ್ಮ ಮದುವೆನೂ ಆಗಲ್ಲ, ಇಲ್ಲಾಂದರೆ 1 ಕೋಟಿ ದುಡ್ಡು ಹೊರಟೋಗುತ್ತಲ್ಲಮ್ಮ, ಏನಮ್ಮ ಮಾಡೋದು ಅಂತ ಹೇಳ್ತಾರೆ. ಅದಕ್ಕೆ ಈಶ್ವರಿ ಮತ್ತೆ ಹೇಳ್ತಾರೆ, ಇಲ್ಲ ಚಿತ್ರ, ನನಗೆ 1 ಕೋಟಿ ದುಡ್ಡು ಬರಬೇಕು, ಇಲ್ಲ ಮದುವೆ ಆಗಬೇಕು, ಇಲ್ಲ ಎರಡೂ ಆಗಬೇಕು, ಏನು ಆಗದೆ ಅಂತೂ ನಾನು ಸುಮ್ಮನೆ ಬಿಡಲ್ಲ ಈಗಂತ ಹೇಳಿ ಈಶ್ವರಿ ಹೊರಗಡೆ ಬರ್ತಾರೆ. ಆವಾಗ ಆಚೆ ಕಡೆ ವಿದ್ಯೆ ಇರ್ತಾರೆ. ವಿದ್ಯೆನ ಹತ್ರ ಬಂದ್ಬಿಟ್ಟು, ವಿದ್ಯಾ ನೀನೇನೇ ಮಾಡ್ತಾಯಿದ್ದಿ ಇಲ್ಲಿ ಅಂತ ಕೇಳ್ತಾರೆ. ಅದಕ್ಕೆ ವಿದ್ಯೆ ಹೇಳ್ತಾರೆ, ಯಾಕೆ ಚಿಕ್ಕತ್ತೆ ಇಷ್ಟೊಂದು ಟೆನ್ಷನ್ ಆಗ್ತಿದ್ದೆ ಅಂತ ಕೇಳ್ತಾರೆ. ಅದಕ್ಕೆ ಈಶ್ವರಿ ಹೇಳ್ತಾರೆ, ಇನ್ನೇನು ಟೆನ್ಷನ್ ಆಗದೆ ಇನ್ನೇನು ನಡೀತಿರೋದು ನನ್ನ ಮಗನ ಮದುವೆ ಅಲ್ವಾ, ಟೆನ್ಷನ್ ಇದ್ದೇ ಇರ್ತದಪ್ಪ. ಅದು ಸರಿ, ಭದ್ರ ಎಲ್ಲೋಗವನೆ ಅಂತ ಕೇಳ್ತಾರೆ. ಅದಕ್ಕೆ ವಿದ್ಯೆ ಹೇಳ್ತಾರೆ, ಯಾಕೆ ಹೇಳಬೇಕು ಅಂತ ಕೇಳ್ತಾರೆ. ಆಗ ಈಶ್ವರಿ ಹೇಳ್ತಾರೆ, ನಿನಗೇನು ಅಷ್ಟೊಂದು ಪೊಗ್ರಾ, ಸರಿಯಾಗ ಉತ್ತರ ಹೇಳು, ಎಲ್ಲ ಈ ಭದ್ರ ಅಂತ ಕೇಳ್ತಾರೆ ಮತ್ತೆ. ಆಗ ಮತ್ತೆ ವಿದ್ಯೆ ನಗ್ತಾ ಹೇಳ್ತಾರೆ, ಓ ಏನತ್ತೆ ಇಷ್ಟೊಂದು ಭಯ ಬಂದಿದೆ, ಇಷ್ಟೊಂದು ಕ್ವಶನ್ ಮಾಡ್ತಾ ಇದ್ದೀರಾ ಅಂದರೆ ನಿಮಗೂ ಸತ್ಯ ಗೊತ್ತಾಗಿರ್ಬೇಕಲ್ವಾ ಅಂತ ಕೇಳ್ತಾರೆ. ಅದಕ್ಕೆ ಈಶ್ವರಿದ್ದವ್ರು ಹೇಳ್ತಾರೆ, ಏನೇ ಮಾತಾಡ್ತಾ ಇದೆಯಾ, ನಾನು ಕೇಳ್ತಾ ಇರೋದೇನು, ನೀನು ಹೇಳ್ತಾ ಇರೋದೇನು, ನಾನು ಭದ್ರೆಯಲ್ಲಿ ಅಂತ ಕೇಳ್ತಾ ಇದ್ದೀನಿ ಅಂತ ಹೇಳ್ತಾರೆ. ಆಗ ವಿದ್ಯೆ ಹೇಳ್ತಾರೆ, ಅದೇ ಚಿಕ್ಕತೆ, ನಾನು ಸತ್ಯನೇ ಹೇಳ್ತಾ ಇರೋದು, ನಿಮ್ಮ ಮಗ ಸುಭಾಷ್ ಅವನಲ್ಲ, ನನ್ನ ತಲೆ ಮೇಲೆ ಹೊಡೆದ್ಬಿಟ್ಟು ನನ್ನಿಂದ ಔಷಧಿ ಕಿತ್ಕೊಂಡು ಬಂದಿದ್ದ. ಇದನ್ನೆಲ್ಲ ನೀವು ಗೊತ್ತಿದ್ದು ಮುಚ್ಚಿಟ್ಬಿಟ್ಟು ಈಗ ಸುಭಾಷನ ಮದುವೆ ಮಾಡೋಕೆ ಹೋಗ್ತಾ ಇದ್ದೀರಲ್ಲ, ಅದಕ್ಕೆ ನಾನು ಸುಮ್ಮನೆ ಬಿಡ್ತೀನಾ? ಈಗ ಅದು ನನ್ನ ಗಂಡನ ಗೊತ್ತಾಗಿದೆ, ಅದಕ್ಕೋಸ್ಕರ ಅವನು ಕಾಡಿಗೆ ಸಾಕ್ಷಿ ಹುಡ್ಕೊಂಡು ಬರೋದಕ್ಕೆ ಅಂತ ಹೋಗಿದ್ದಾರೆ. ಇನ್ನಂತೂ ನಿಮ್ಮ ಆಸೆ ಯಾವುದೇ ಕಾರಣಕ್ಕೂ ನೆರವೇರಲ್ಲ, ಈ ಮದುವೆ ನಡೆಯೋದಿಲ್ಲ. ಹಾಗೆ ಇನ್ನೊಂದು ಹುಡುಗಿ ಜೀವನ ಹಾಳಾಗೋದಕ್ಕೆ ನಾನಂತೂ ಬಿಡಲ್ಲ ಚಿಕ್ಕತ್ತೆ ಅಂತ ವಿದ್ಯೆ ಹೇಳ್ತಾರೆ. ಆಗ ಈಶ್ವರಿ ಹೇಳ್ತಾರೆ, ಈ ಮದುವೆ ಆಗಲೇಬೇಕು, ಆಗಲಿಲ್ಲ ಅಂದರೆ ನಾನಂತೂ ನೀನು ಸುಮ್ಮನೆ ಬಿಡೋಕ್ಕಿಲ್ಲ ಕಣೆ ಅಂತ ಬೈತಾರೆ. ಆಗ ವಿದ್ಯೆ ಮತ್ತೆ ಹೇಳ್ತಾರೆ, ನೀವೇನಾದರೂ ಅಂದ್ಕೊಳ್ಳಿ ಚಿಕ್ಕತ್ತೆ, ಇನ್ನೊಂದು ಹುಡುಗಿ ಜೀವನ ಹಾಳಾಗಬಾರ್ದು, ಮತ್ತು ಆ ಚೆಕ್ಕು ಕೂಡ ನಿಮ್ಮ ಕೈಗೆ ಸಿಗಲ್ಲ ಬಿಡಿ ಚಿಕ್ಕತ್ತೆ ಅಂತ ಹೇಳ್ತಾರೆ. ಇದನ್ನೆಲ್ಲ ಕೇಳಿ ಈಶ್ವರಿಗೆ ತುಂಬ ಕೋಪ ಬರುತ್ತೆ. ವಿದ್ಯಾ ಸುಮ್ಮನೆ ಬಿಟ್ಟು ಸರಿ, ಈಗ ನಾನಂತೂ ಸುಮ್ಮನೆ ಬಿಡಲ್ಲ, ನಾನು ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಆಗ ವಿದ್ಯೆ ಎದ್ದವ್ರು ಹೇಳ್ತಾರೆ, ಇನ್ನೇನಾಗುತ್ತೆ ಅದು ನಿಮ್ಮ ಕೈಯಲ್ಲಿ, ಏನೂ ಆಗಲ್ಲ ಬಿಡಿ, ಸುಳ್ಳು ಹೇಳಿ ಮೋಸ ಮಾಡಿ ಎಲ್ರಿಗೂ ಬುಟ್ಟಿಗೆ ಹಾಕೊಳ್ಳೋದಕ್ಕೆ ನಿಮ್ಮ ಬರುತ್ತೆ ಅಷ್ಟೇ, ಆಗಲ್ಲ ಸಿಕ್ಕತ್ತೆ. ನಿಮ್ಮ ಮೋಸನ ಬಯಲಿಗೆ ಎಳಿಬೇಕು ಅಂತಲೇ ನನ್ನ ಗಂಡ ಕಾಡಿಗೆ ಹೋಗಿರೋದು, ಇನ್ನೇನು ಬಂದ್ಬಿಡ್ತಾರೆ, ಅಷ್ಟರಲ್ಲಿ ನಿಮ್ಮ ಆಟ ಎಲ್ಲ ಮುಗ್ದೋಗುತ್ತೆ, ವೆಯ್ಟ್ ಮಾಡ್ತಾಯಿರಿ ಚಿಕ್ಕತ್ತೆ. ಈಶ್ವರಿ ಕೋಪ ಮಾಡಿಕೊಂಡು ಅಲ್ಲಿಂದ ಬಂದ್ಬಿಡ್ತಾರೆ. ಆಗ ಚಿತ್ರ ಹೇಳ್ತಾರೆ, ಅಮ್ಮ ಏನಮ್ಮ ಮಾಡೋದು, ಈ ವಿದ್ಯೆ ಬೇರೆ ಹಿಂಗೆ ಹೇಳ್ತಾವಳೆ, ನನಗಂತೂ ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾರೆ. ಆಗ ಈಶ್ವರಿ, ಇವಳು ಏನು ಮಾಡ್ತಾಳೆ ಮಾಡ್ಕೊಳ್ಳಿ ಬಿಡು, ನಾವು ಇವಾಗ ಮದುವೆಗೆ ಮುಂಚೆ ಫಸ್ಟ್ ಹೋಗಿ ಆ 1 ಕೋಟಿ ರೂಪಾಯಿದ ಚೆಕ್ ಇಸ್ಕೊಂಡು ಬಂದ್ಬಿಡೋಣ ಅಂತಂದ್ಬಿಟ್ಟು ಬರ್ತಾರೆ. ಹಾಗೆ ಶಿವರಾಮೇಗೌಡ್ರ ಹತ್ರ ಬಂದ್ಬಿಟ್ಟು ಈಶ್ವರಿ ಕೇಳ್ತಾರೆ, ಅಲ್ಲ ಬಾವ, ನೀವು ಆ 1 ಕೋಟಿ ಚೆಕ್ನ ಇವಾಗೇ ಕೊಟ್ಬಿಟ್ರೆ ನಂಗೆ ತುಂಬ ಖುಷಿಯಾಗಿರ್ತಿತ್ತು ಅಂತ ಕೇಳ್ತಾರೆ. ಅದಕ್ಕೆ ಶಿವರಾಮೇಗೌಡರು ಹೇಳ್ತಾರೆ, ಯಾಕೆ ಈಶ್ವರಿ ಇಷ್ಟೊಂದು ಅರ್ಜೆಂಟ್ ಮಾಡ್ತಿದ್ಯಾ, ಇನ್ನೇನು ಮುಹೂರ್ತ ತಾಳಿ ಕಟ್ಟೋ ಟೈಮ್ ಬಂದ್ಬಿಡುತ್ತಲ್ಲ, ಅದೇ ಟೈಮ್ಗೆ ನಾನು ಚೆಕ್ ಕೊಡ್ತೀನಿ ಬಿಡು ಅಂತ ಹೇಳ್ತಾರೆ. ಅಲ್ಲ ಬಾವ, ಇವಾಗ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳ್ತಾರೆ. ಆಗ ಶಿವರಾಮೇಗೌಡರು ಹೇಳ್ತಾರೆ, ಯಾಕೆ ಈಶ್ವರಿ ಇಷ್ಟೊಂದು ಭಯ ಪಡ್ತಿದ್ಯಾ, ನಾನು ಕೊಡ್ತೀನೋ ಕೊಡಲ್ವೋ ಅಂತ ನಿನ್ಗೆ ಅನುಮಾನನಾ, ಹಾಗೆಲ್ಲ ಇನ್ನು ತಲೆ ಕೆಡಿಸ್ಕೊಬೇಡ,
ನಾನು ಮುಹೂರ್ತದ ಟೈಮ್ಗೆ ಕರೆಕ್ಟಾಗಿ ಆ ಚೆಕ್ ಕೊಡ್ತೀನಿ ಈಶ್ವರಿ ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳಿಬಿಟ್ಟು ಈಶ್ವರಿ ನವ್ಯ ಕೋಣೆ ಹತ್ರ ಬರ್ತಾರೆ. ಬಂದು ಅಮ್ಮ ಮಗಳು ಮತ್ತೆ ಮಾತಾಡ್ಕೊತಾರೆ. ಏನು ಮಾಡೋದು ಚಿತ್ರ ಇವಾಗ, ಈ ನವ್ಯ ಬೇರೆ ನಮ್ಮ ಮಾತು ಕೇಳ್ತಾ ಇಲ್ಲ, ಈ ಭದ್ರ ಬೇರೆ ಕಾಡಿಂದ ಸಾಕ್ಷಿ ತರ್ತೀನಿ ಅಂತ ಹೋಗವನೆ, ಭಾವ ಬೇರೆ ಚೆಕ್ ಕೊಡೋಕ್ಕೆ ಹಿಂದೆ ಮುಂದೆ ನೋಡ್ತಾವನೆ, ಏನು ಮಾಡೋದು ಅಂತ ಗೊತ್ತಾಯ್ತಿಲ್ಲ ಚಿತ್ರ ಅಂತ ಹೇಳ್ತಾರೆ. ಹಾಗೆ ಚಿತ್ರ ಹೇಳ್ತಾರೆ, ಅವ್ವ ವಿದ್ಯಾ ಮತ್ತು ಭದ್ರ ಇಬ್ಬರು ಸೇರಿ ನಮ್ಮನ್ನ ಚೆನ್ನಾಗಿ ಆಟ ಆಡಿಸ್ತಾರವ್ವ, ಅವತ್ತಿಂದ ಅಟ್ಟಿ ಆಚೆ ಇದ್ದು, ಇದನ್ನೆಲ್ಲ ನೋಡ್ತಾ ಇದ್ರೆ ಇನ್ಮೇಲೆ ಅಟ್ಟಿಯಿಂದ ಆಚೆ ಅಲ್ಲ, ಊರಿಂದನೇ ಆಚೆ ಇರಬೇಕಾಗುತ್ತೆ ಕಣವ ಅಂತ ಚಿತ್ರ ಹೇಳ್ತಾರೆ. ಸರಿ ಅಂತ ಹೇಳ್ಬಿಟ್ಟು ಆಮೇಲೆ ಈಶ್ವರಿ ಮತ್ತು ಚಿತ್ರ ಇಬ್ಬರು ನವ್ಯ ಇರೋ ರೂಮ್ಗೆ ಹೋಗ್ತಾರೆ. ಹೋಗ್ಬಿಟ್ಟು ನವ್ಯನ ಕೇಳ್ಕೊಂತಾರೆ, ಕಣವ ಯಾವುದೇ ಕಾರಣಕ್ಕೂ ಈ ಮದುವೆ ನಿಲ್ಲಿಸ್ಬೇಡ ಅಂತ ಕೇಳ್ಕೊತಾರೆ. ಆಲ್ರೆಡಿ ವಿನಂತಿ ಮತ್ತು ಸಾವಿತ್ರಿ ಅವ್ರಿಗಿನ್ನ ಮುಂಚೆ ಬಂದು ಏನೇನೋ ಹೇಳಿರ್ತಾರೆ. ನೋಡು ನವ್ಯ, ಯಾವುದೇ ಕಾರಣಕ್ಕೂ ನೀನು ಈ ಮದುವೆನ ಒಪ್ಕೋಬೇಡ, ನಿನ್ನ ಜೀವನ ಹಾಳು ಮಾಡ್ಕೋಬೇಡ, ಅವನು ಸರಿ ಇಲ್ಲ ಕಣೆ, ನಿನ್ನ ಜೀವನ ಇನ್ನೂ ಹಾಳಾಗೋಗುತ್ತೆ, ಆಲ್ರೆಡಿ ಒಂದು ಮದುವೆ ಮುರ್ಕೊಂಡಿದ್ಯಾ, ಇವಾಗ ಏನಾದರೂ ನಿನ್ನ ಸುಭಾಷನ್ ಮದುವೆ ಆದರೆ ಈ ಮದುವೆನ ಮುರ್ಕೊಂಡು 3ನೇ ಮದುವೆಗೆ ರೆಡಿ ಆಗಬೇಕಾಗುತ್ತೆ ಅಂತ ಹೇಳ್ತಾರೆ. ಅದನ್ನು ಕೇಳಿ ಈಶ್ವರಿ, ಏಯ್ ಸುಮ್ಮನಿರೆ ಸಾಕು, ಏನೇನೋ ಹೇಳಿ ತಲೆ ಕೆಡಿಸ್ಬೇಡ್ರಿ ಅಂತ ಬೈತಾಳೆ. ಅದೇ ಟೈಮ್ಗೆ ಸುಭಾಷ್ ಬಂದು ನೋಡ್ತಾನೆ, ಅಲ್ಲಿ ಸಾವಿತ್ರಿ ಅವರಮ್ಮ ಎಲ್ಲರೂ ಇರೋದು ನೋಡ್ಬಿಟ್ಟು ಸಾವಿತ್ರಿ ಮತ್ತು ವಿನಂತಿಗೆ ನೀವಿಬ್ಬರು ಆಚೆ ಹೋಗಿ, ನಾನು ನವೀನ್ ಜೊತೆ ಮಾತಾಡಬೇಕು ಅಂತ ಹೇಳ್ತಾರೆ. ಅದಕ್ಕೆ ಸಾವಿತ್ರಿ ವಿನಂತಿ ಹೇಳ್ತಾರೆ, ನಾವ್ಯಾಕೋ ಹೋಗಬೇಕು, ಈ ಮನೆಯಿಂದ ಆಚೆ ಹೋಗಬೇಕಾಗಿರೋದು ನೀವು, ನಾನಲ್ಲ ಅಂತ ಹೇಳ್ತಾರೆ. ಆಗ ಮತ್ತೆ ಸುಭಾಷ್ ಇದ್ದವನು ಹೇಳ್ತಾನೆ, ನೋಡಿ ಅತ್ತೆ, ನನಗೆ ಸುಮ್ಮನೆ ಕೋಪ ಬರ್ಸ್ಬೇಡಿ, ಸುಮ್ಮನೆ ಆಚೆ ಹೋಗ್ಬಿಡಿ. ಅದಕ್ಕೆ ಸಾವಿತ್ರಿ ಇದ್ದವ್ರು ಹೇಳ್ತಾರೆ, ಅಯ್ಯೋ ಬಾರೆ, ಅವಳಿಗೇನು ಬುದ್ಧಿ ಇಲ್ವಾ, ಅವಳ ಜೀವನನ ಇವನ ಕೈಲಿ ಕೊಟ್ಬಿಟ್ಟು ಅವಳು ಯಾಕೆ ಅವಳ ಜೀವನ ಹಾಳು ಮಾಡ್ಕೊತಾಳೆ ಅಂತ ಅಂದ್ಕೊಂಡು ಆಚೆ ಹೋಗ್ತಾರೆ. ಅವರಿಬ್ಬರು ಆಚೆ ಹೋದ ತಕ್ಷಣವೇ ಸುಭಾಷ್ ಇದ್ದನು ಸೀದಾ ನವ್ಯನ ಕಾಲಿಗೆ ಬಿದ್ದುಬಿಡ್ತಾನೆ. ಬಿದ್ದುಬಿಟ್ಟು ಹೇಳ್ತಾನೆ, ನವ್ಯ ಪ್ಲೀಸ್ ನನ್ನ ದಯವಿಟ್ಟು ಕ್ಷಮಿಸ್ಬಿಡು, ನೀನೇನು ಶಿಕ್ಷೆ ಕೊಟ್ಟರು ಪರವಾಗಿಲ್ಲ, ನೀನು ಬೈಯಿ ಹೊಡಿ ಪರವಾಗಿಲ್ಲ, ನಾನೇನು ಕೇಳಲ್ಲ, ಒಂದು ಮೂಲೆಯಲ್ಲಿ ಬಿದ್ದಿರ್ತೀನಿ, ಆದರೆ ಯಾವುದೇ ಕಾರಣಕ್ಕೂ ಇಬ್ಬರು ಏನೇನೋ ಮಾತಾಡ್ತಾವ್ರೆ, ನೀನಂತೂ ಅವ್ರ ಮಾತನ್ನ ನಂಬೇಡ, ಅವ್ರ ಬಗ್ಗೆ ನಿನ್ಗೆ ಗೊತ್ತಲ್ವಾ, ದಯವಿಟ್ಟು ಈ ಮದುವೆ ನಿಲ್ಲಿಸ್ಬೇಡ ನವ್ಯ ಅಂತ ಸುಭಾಷ್ ಕೇಳ್ಕೊತಾನೆ. ಆದರೆ ನವ್ಯ ಮಾತ್ರ ಏನನ್ನೂ ಮಾತಾಡದೆ ಸೈಲೆಂಟಾಗಿರ್ತಾರೆ. ಅದಕ್ಕೆ ಚಿತ್ರ ಹೇಳ್ತಾಳೆ, ಏನವ ಇವಳು ಇಷ್ಟು ಸೈಲೆಂಟಾಗಿದ್ದಾಳೆ, ನನ್ನ ಮದುವೆ ಆಗ್ತೀನಿ ಅಂತಲೂ ಹೇಳ್ತಾಳೆ, ಇಲ್ಲ ಆಗಲ್ಲ ಅಂತಲೂ ಹೇಳ್ತಾ ಇಲ್ವಲ್ಲವ, ಏನವ ಮಾಡೋದು ಅಂತ ಹೇಳ್ತಾಳೆ. ಇನ್ನು ಈ ಕಡೆ ಸುಭಾಷ್ ಮತ್ತೆ ಕಾಲಿಗೆ ಬೀಳ್ತಾ ಹೇಳ್ತಾನೆ, ಪ್ಲೀಸ್ ನವ್ಯ ದಯವಿಟ್ಟು ಈ ಮದುವೆ ನಿಲ್ಲಿಸ್ಬೇಡ, ನೀನು ಹೆಂಗೆ ಹೇಳ್ತೀಯೋ ಹಂಗೆ ಕೇಳ್ತೀನಿ, ನೀನು ಹೇಳಿದ್ನೆಲ್ಲ ಮಾಡ್ತೀನಿ ಅಂತ ಕೇಳ್ಕೊತಾ ಇರ್ತಾನೆ. ಆಮೇಲೆ ಸಡನ್ನಾಗಿ ನವ್ಯ ಎದ್ಬಿಟ್ಟು, ನಿನ್ನ ಜೊತೆ ಮಾತಾಡೋದಕ್ಕೆ ನನಗೆ ಅಸಹ್ಯ ಆಗ್ತಿದೆ ಅಂತ ಹೇಳಿ ಬೈದ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ. ಚಿತ್ರ ಹೇಳ್ತಾರೆ, ಏನವ ಇವಳು ಇವಾಗಲೇ ಇಷ್ಟು ಕೊಬ್ಬು ತೋರಿಸ್ತಾವಳೆ, ಇನ್ನೇನಾದರೂ ಮದುವೆಯಾಗಿ ನಮ್ಮ ಮನೆಗೆ ಬಂದುಬಿಟ್ರೆ ಅಷ್ಟೇ ಕಣವ ಅಂತ ಹೇಳ್ತಾರೆ. ಆಗ ಈಶ್ವರಿ ಹೇಳ್ತಾರೆ, ಇಲ್ಲ ಕಣೆ, ಇವಳು ಆಟ ಎಲ್ಲ ಮದುವೆ ಆಗೋ ಗಂಟ ಅಷ್ಟೇ, ಒಂದು ಸಾರಿ ಮದುವೆ ಆಗಿಬಿಡ್ಲಿ, ಆಮೇಲೆ ಇವಳನ್ನ ನನ್ನ ಕಾಲು ಕೆಳಗಡೆ ಇರಿಸ್ಕೊತೀನಿ, ಆದರೆ ಮದುವೆ ಆಗೋ ಗಂಟ ಮಾತ್ರ ಇವಳನ್ನ ಕಾಲು ಹಿಡ್ದಾದ್ರೂ ಮದುವೆಗೆ ಒಪ್ಪಿಸ್ಬೇಕು, ಇಲ್ಲಾಂದರೆ 1 ಕೋಟಿ ನಮ್ಗೆ ಸಿಗಲ್ಲ, ಮತ್ತು ಕೋಟಿ ಆಸ್ತಿನೂ ಹೋಗುತ್ತೆ, ಮತ್ತು ನಮ್ಮ ಮರ್ಯಾದೆನೂ ಹೋಗುತ್ತೆ, ಇದೆಲ್ಲ ಆಗದಿರೋ ಹಾಗೆ ನಾವೇನಾದರೂ ಮಾಡಬೇಕು ಅಂತ ಈಶ್ವರಿ ಹೇಳ್ತಾರೆ. ಸುಭಾಷ್ ಹೇಳ್ತಾನೆ, ಇಲ್ಲ ಕಣವ, ಹೆಂಗಾದರೂ ಮಾಡಿ ನಾನು ಅವಳ ಕಾಲಿಗೆ ಬಿದ್ದು ಅವಳಿಗೆ ನನ್ನ ಮೇಲೆ ಹೆಂಗಾದರೂ ಮಾಡಿ ಕರುಣೆ ಬರೋ ಥರ ಮಾಡಿ ಮದುವೆಗೆ ಒಪ್ಪಿಸ್ತೀನಿ ಕಣವ ಅಂತ ಹೇಳ್ತಾರೆ. ಇದಿಷ್ಟು ಇವತ್ತಿನ ಸಂಚಿಕೆ ಫ್ರೆಂಡ್ಸ್. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ, ಸುಭಾಷು ನವ್ಯನ ಹೆಂಗಾದರೂ ಮಾಡಿ ಮದುವೆಗೆ ಒಪ್ಪಿಸ್ತೀನಿ ಅಂತ ಹೇಳವನೇ ನಿಜವಾಗ್ಲೂ ಒಪ್ಪಿಸ್ತಾನ, ಇನ್ನು ಈ ಕಡೆ ಭದ್ರಾ ಕಾಡಿಂದ ಸಾಕ್ಷಿಗಳನ್ನ ಕರ್ಕೊಂಡು ಬಂದು ಸುಭಾಷ್ನ ಬಣ್ಣ ಬಯಲು ಮಾಡ್ತೀನಿ ಅಂತ ಹೊರಟಿದ್ದಾನೆ, ಅದಾಗುತ್ತಾ ಏನು ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.